ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಮತ್ತು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ರವರು ತಮ್ಮ ಪಕ್ಷದ ಮುಖಂಡರೊಂದಿಗೆ ಗುರುವಾರ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಪ್ರಯುಕ್ತ ವಾರ್ಡ್ ನಂಬರ್ 7, 8, 9ನೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ವಾರ್ಡ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ಸಂಭವನೀಯ ಅಭ್ಯರ್ಥಿ ವಾರ್ಡ್ ನಂಬರ್ 7 ಮಡಿವಾಳ, ಮಹಿಳಾ ಅಭ್ಯರ್ಥಿಯವರಾದ ಮಮತಾ, ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು, ಬಿಜೆಪಿ ಮುಖಂಡರಾದ ಬೆಗ್ಲಿ ಸೂರ್ಯಪ್ರಕಾಶ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ CS ವೆಂಕಟೇಶ್, ಸೂಲೂರು ಅಂಜನಪ್ಪ, CD ರಾಮಚಂದ್ರೇಗೌಡ, ಬಣಕನಹಳ್ಳಿ ನಟರಾಜ್, ಮಡಿವಾಳ ರೋಕೇಶ್, ಮೈತ್ರಿ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಪಟ್ಟಣ ಪಂಚಾಯಿತಿ ಚುನಾವಣೆ ಬಗ್ಗೆ ಈ ದಿನ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನಮ್ಮ ಗ್ರಾಮಕ್ಕೆ ಇಂಚರ ಗೋವಿಂದ ಅವರು, ಸಿಎಂಆರ್ ಶ್ರೀನಾಥ್ ಅವರು, ಸಚಿವರಾದ ವರ್ತೂರ್ ಪ್ರಕಾಶ್ ಅವರು, ಮಾಜಿ ಸಚಿವರು, ಮತ್ತು ಬನಕನಹಳ್ಳಿ ನಟರಾಜ್ ಅವರು, ಇನ್ನು ಮುಂತಾದ ಗಣ್ಯರು ಇಲ್ಲಿ ಕಾಮಗಾರಿಸಿ ಅಭ್ಯರ್ಥಿಗಳ ಆಯ್ಕೆ ಯಾರು ಆಗ್ತೀರಿ ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡ್ರು. ಈ ವಿಚಾರ ಇವು ನಮ್ಮ ಗ್ರಾಮದಲ್ಲಿ ಈ ಜನ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬೇರೆ ಕಡೆ ಒಬ್ಬರು, ಬೇರೆ ಅಂದರೆ ವೇಮಗಲ್ನಲ್ಲಿರೋಬ್ಬರು ಇಲ್ಲಿ ಆಯ್ಕೆ ಬಯಸಿದ್ದಾರೆ. ಇದೇ ಗ್ರಾಮದವರು ಈಗ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಆಯ್ಕೆಯನ್ನು ಬಯಸಿದ್ದಾರೆ. ಮಮತಾ ನಾವು ಲೇಡಿನ, ಈ ಜನರಲ್ ಲೇಡಿನೂ ನಾವು ಇಲ್ಲಿ ಆಯ್ಕೆ ಮಾಡಿದ್ದೀವಿ. ಅವರು ಬಹುಮತದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಯಾವ ವಾರ್ಡು? ವಾರ್ಡ್ ನಂಬರ್ 7 ಮಡಿವಾಳ. ಯಾವ ಚುನಾವಣೆ ಆಗ್ತಾ ಇರೋದು? ಪಟ್ಟಣ ಪಂಚಾಯತ್ ಚುನಾವಣೆ 17/8/25 ಚುನಾವಣೆ ನಡೀತಾ ಇದೆ. ಆಮೇಲೆ ಇಲ್ಲಿ ನೀವು ಮೂಲಭೂತ ಸೌಕರ್ಯಗಳು ಇದೆಯಾ ಈ ಊರಲ್ಲಿ? ರಸ್ತೆ ಆಗಲಿ, ಚರಂಡಿ ಆಗಲಿ, ಹೈಮಾರ್ಕ್ ದೀಪಗಳಾಗಲಿ, ನರೇಗಾ ಕಾಮಗಾರಿಗಳು ನಡೀತಾ ಇದೆ. ರಸ್ತೆ ಒಂದು ಹಾಳಾಗಿದೆ. 2 ವರ್ಷ ಆಯಿತು MLA ಅವರಾಗಿ ಹೊಸದಾಗಿ, ಇದುವರೆಗೂ ಯಾವುದೇ ಅದು ಬೇಕಾಗಿರೋದು 2 ವರ್ಷ ಆಯಿತು. ನೀವು ನೋಡ್ತಿರಲ್ಲ, ಕ್ರಾಸಿಂದ ಬಂದು ಈ ಊರ ತನಕ ಎಷ್ಟು ಹಳ್ಳ ಬಿದ್ದಿದೆ, ಅರ್ಧ ಗಂಟೆ ಬಂದು ಹೋಗ್ಬೇಕು. ಅದು ಆ ಪರಿಸ್ಥಿತಿ ಇದೆ MLA ಅವ್ರ ಪರಿಸ್ಥಿತಿ. ಇವತ್ತೇ ಅವರು ಏನೋ ಓಟ್ಗೋಸ್ಕರ ಬಂದಿದ್ದಾರೆ ಹೊರತು ಇದುವರೆಗೂ ಜನರ ಕಷ್ಟ ಸುಖ ಏನು ವಿಚಾರಿಸಿಲ್ಲ, ಒಬ್ಬರಿಗೇನು ಅನುಕೂಲ ಮಾಡಿಲ್ಲ, ಇದುವರೆಗೂ ಮಾಡಲಿಲ್ಲ. ಸರಿ, ಹೋದ್ರಲ್ಲಿ ಇದು ಅಭಿವೃದ್ಧಿ ಕೆಲಸಗಳಿಗೆ ಏನಾದರೂ ಮಹಿಳೆಯರಿಗೆ ಅಂಥದ್ದೇನಾದರೂ ಕೊಟ್ಟಿದ್ದಾರೆ? ಶ್ರೀಶಕ್ತಿ ಸಂಘ ಅಂತ ಮತ್ತು ಅನುದಾನಗಳು ಬಂದಿದೆ ರಾಜ್ಯ ಸರ್ಕಾರದಿಂದ ಅಂತ ಹೇಳ್ತಾರೆ. ತಲುಪಿಸ್ತಾ ಇಲ್ಲ. ದರ್ಶನ ಮಾಡಿದವರದೇ ಈಗ ಈ ಎಲೆಕ್ಷನ್ ಬಂದೋದ್ರ ಅದಕ್ಕೆ ಇದುವರೆಗೂ ಅವ್ರ ದರ್ಶನ ಮುಖ ನೋಡಿಲ್ಲ. ಯಾಕಿದ್ದಾರೋ ನಾನು ನಡೆಯಿಲ್ಲ. ನಾನು APMC ಅಧ್ಯಕ್ಷನು, ಮಾಜಿ ಅಧ್ಯಕ್ಷನು. ಇದುವರೆಗೂ ಅವ್ರ ಮುಖ ಎಂಥದ್ದು ನಮ್ಮೂರಿನಲ್ಲಿ ನಾನು ನೋಡಿಲ್ಲ. ಆ ಪರಿಸ್ಥಿತಿ ತಂದಿದ್ದಾರೆ. ಅಂದರೆ ಬೈರೇಗೌಡರ ಕಾಲದ ಆದಮೇಲೆ ಅಭಿವೃದ್ಧಿ ಆಗಿರೋದು ಅಂತ ಹೇಳ್ತೀವಿ. ಎಲ್ಲ ಕಡೆ ಅಭಿವೃದ್ಧಿ ಆಯಿತು, ಅದರಲ್ಲಿ ಎರಡು ಮಾತಿಲ್ಲ. ಇವಾಗ ನಿಮ್ಮ ಅಭ್ಯರ್ಥಿಗೆ JDS-ಇಂದ ಕೇಳಿರೋದಾಗ ಇದರಿಂದ ಸೇರಿರೋದು ಅಲ್ಲ, ಅವ್ರು ಕೊಡದೆ ಬೇರೆಯವ್ರು ಕೊಟ್ಟರೆ ನೀವು ಅವ್ರು ಸಪೋರ್ಟ್ ಮಾಡ್ತೀರಾ ಅಂತ? ಅದಕ್ಕೆ ಇದು ಊರಿನ ಮುಖಂಡರು ಎಲ್ಲರೂ. APMC ಮಾಜಿ ಅಧ್ಯಕ್ಷ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ.